ಮಗಳಿಗೆ ಮದುವೆ ಮಾಡ್ತಿದ್ದಾರಂತೆ. ಸಾವಿರ ಅಲ್ಲ, ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಎಲ್ಲಿಂದ ತರೋದು? ಒಮ್ಮೆ ಕೊಟ್ಟರೆ ಮುಗಿದು ಹೋಗೋದು ಅಂತ ಅಲ್ಲ. ಸಿಡಿಮಿಡಿ ಗುಟ್ಟಿದ. ಶಶಾಂಕ್ನ ಕರ್ಕೊಂಡು ಬಂದ ನಂತರ ಆತ ತಲೆ ಹಾಕಿದ್ದಿಲ್ಲ. ಅವರು ಕೂಡ ಶಶಾಂಕ್ ಕೆಲಸಕ್ಕೆ ಜಾಯಿನ್ ಆಗುವ ಮುನ್ನ ಇಲ್ಲಿಗೆ ಬಂದಿದ್ದಿಲ್ಲ. ಈಗ ಶಶಿ, ನಾನು ಅವರೊಂದಿಗೆ ಮಾತನಾಡ್ತೀನಿ. ಆ ಕುಟುಂಬದಲ್ಲಿ ಹುಟ್ಟಿದ್ಯಾ, 9 ವರ್ಷ ನಿನ್ನ ಸಾಕಿದ್ದಾರೆ. ತೀರಾ ನೆಗ್ಲೆಕ್ಟ್ ಮಾಡೋದು ಬೇಡ. ಇಂಥದೊಂದು ಸಮಾಧಾನದ ಮಾತಾಡಿದ್ಲು ಕೃತಿಕಾ. ಮೊದಲು ಮೃದುವಾಗಿದ್ದ ಭಾಸ್ಕರ್ ಶಶಾಂಕ್ ಫ್ಯಾಮಿಲಿ ಅಂದರೆ ಹುರಿದು ಬೀಳ್ತಿದ್ದ. ಇಂಥ ಸಂದರ್ಭದಲ್ಲಿ ಮ್ಯಾನೇಜ್ ಮಾಡೋದು ಕಷ್ಟವೆನಿಸಿತು. ಶಶಾಂಕ್ ತೀರಾ ಅನ್ಯಮನಸ್ಕನಾದ. ರಾತ್ರಿ ಬಾಲ್ಕನಿಯಲ್ಲಿ ಅಡ್ಡಾಡುವಾಗ ಭಾಸ್ಕರ್ನೊಂದಿಗೆ ಅರುಣ ಇತ್ತೀಚೆಗೆ ಅಡಿಗೆ ತಿಂಡಿ ಚೆನ್ನಾಗಿ ಮಾಡ್ತಾಳೆ ಅಂದೇ ಆರಂಭಿಸಿದ್ದು. ಭಾಸ್ಕರ್ ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ಇವತ್ತು ಶಶಾಂಕ್ ಅಪ್ಪ ಫೋನ್ ಮಾಡಿದ್ದ. ತೀರಾ ಕೆಟ್ಟ ಜನ. ಮಗಳ ಮದುವೆ ಮಾಡ್ತಾ ಇದ್ದೀವಿ, ಒಂದಿಷ್ಟು ಹಣದ ಅಗತ್ಯ ಇದೆ ಎಂದರು. ಜೊತೆಗೆ ದುಡಿಯೋ ಮಗ ನಮ್ಮ ಜೊತೆ ಇದ್ದಿದ್ರೆ ಅನುಕೂಲವಾಗ್ತಾ ಇತ್ತು ಅನ್ನೋದನ್ನು ಡೈರೆಕ್ಟಾಗಿ ಹೇಳಿದರು. ಅದೇ ಅರ್ಥ ಬರುವಂತೆ ಮಾತನಾಡಿದ್ರು. ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಅನಿಸುತ್ತೆ. ಸಿಡಿಮಿಡಿಗುಟ್ಟಿದ್ರು. ಅದು ಸಹಜವೇ, ಆದರೆ ಯೋಚಿಸಬೇಕಿತ್ತು. ಕೃತಿಕಾ ಒಂದು ಸಲಹೆ ಕೊಟ್ಲು. ಬೇಡ, ಇದಕ್ಕೆಲ್ಲ ಪೊಲೀಸ್ವರೆಗೆ ಹೋಗೋದು ಬೇಡ. ಒಮ್ಮೆ ಕರೆಸಿ ಮಾತನಾಡಿ ದತ್ತು ಪತ್ರ ಮಾಡಿಸಿ ಸಹಿ ಹಾಕಿಸ್ಕೊಂಡು ಬಿಡೋಣ. ಶಾಸ್ತ್ರೋತ್ರವಾಗಿ ಕೂಡ ದೇವರ ಸನ್ನಿಧಿಯಲ್ಲಿ ದತ್ತು ಸ್ವೀಕಾರ ಮಾಡಿಬಿಡೋಣ. ಇಂಥದೊಂದು ವಿಷಯ ಮುಂದಿಟ್ಟಾಗ ತಡಬಡಿಸಿದ್ರು. ಹಿಂಜರಿಕೆ ಮನದಲ್ಲಿ. ಇದು ಅವನ ಸೆಕ್ಯೂರಿಟಿಗೆ ನೀನು ಮಾಡ್ತಾ ಇರೋದು. ಹೆಣ್ಣಿಗೆ ತಾಯ್ತನ ಮುಖ್ಯ. ಆ ಬಗ್ಗೆ ಅವಳದು 10 ಕನಸುಗಳು ಇರುತ್ತೆ. ಒಮ್ಮೆ ವಂಚಿತಳಾದರೆ ಮುಂದೆ ಕಾಡುತ್ತೆ. ಶಶಾಂಕ್ ಇಲ್ಲಿಗೆ ಬಂದಾಗ ಮಗುವಿನ ಮುಗ್ಧತೆ, ಬಾಲ್ಯ ಕಳೆದುಕೊಂಡಿದ್ದು. ಆದರೂ ಶಶಿ ನಮ್ಮ ಮಗನಲ್ಲ. ಭೂಮಿಗೆ ಬಂದ ಗಳಿಗೆಯ ಸಂಭ್ರಮ ನಾವು ಅನುಭವಿಸಲಿಲ್ಲ. ಎತ್ತಿ ಮುದ್ದಾಡಿಲ್ಲ. ಈಗ ನಿನಗೆ 43 ತಾಯ್ತನದ ಹೆರಬಲ್ಲೆ. ಸ್ವಲ್ಪ ಯೋಚನೆ ಮಾಡು. ನಮ್ಮದೇ ಅಂತ ಒಂದು ಮಗು ಇರಲಿ. ಇಷ್ಟು ಹೇಳಿ ಭಾಸ್ಕರ್ ಹೊರಗೋದ ವಿಭಿನ್ನನಾಗಿ. ಆ ಬಗ್ಗೆ ಹಿಂದೆಯೇ ಒಂದು ನಿರ್ಣಯಕ್ಕೆ ಬಂದಾಗಿತ್ತು. ಅಂಥದ್ರಲ್ಲಿ ಮತ್ತೆ ಈ ಪ್ರಸ್ತಾಪ. ಕಾರಣ ಹುಡುಕಲಾಗಲಿಲ್ಲ. ಅದಕ್ಕೆ ನೇರವಾಗಿ ಭಾಸ್ಕರ್ನನ್ನೇ ಪ್ರಶ್ನಿಸಬೇಕಿತ್ತು. ಆದರೆ ಬೇಡವೆನಿಸಿತು ಕೃತಿಕಾಗೆ. ಈಗ ಶಶಾಂಕ್ಗೆ 24 ವರ್ಷ. ಅಂದರೆ ಈ ಮನೆಗೆ ಬಂದು 14 ವರ್ಷವಾಗಿತ್ತು. ಎಲ್ಲ ಟೆಸ್ಟ್, ಪೂಜೆ, ಪುರಸ್ಕಾರದ ಔಷಧೋಪಚಾರದ ನಂತರವೇ ಮಕ್ಕಳೇ ಬೇಡವೆಂಬ ನಿರ್ಧಾರಕ್ಕೆ ಬಂದಿದ್ದು. ಆ ಬದ್ಧತೆಗೆ ಒಗ್ಗಿಕೊಂಡಿದ್ರೂ ತಾಯ್ತನದ ಹಂಬಲಿಕೆಯ ಕೊರಗೊಂದು ಕಾಡ್ತಿದ್ದಿದ್ದು ಸುಳ್ಳಲ್ಲ. ಎಳೆಯ ಮಗುವಿನ ಮೃದು ಸ್ಪರ್ಶಕ್ಕೆ ಪುಳುಕಿತಲಾಗಬೇಕೆಂಬ ಆಕಾಂಕ್ಷೆ ಪ್ರತಿ ಹೆಣ್ಣಿನಲ್ಲೂ ಇರುತ್ತೆ. ಅಂಥ ಹಂಬಲಿಕೆ ಅವಳಲ್ಲೂ ಇತ್ತು. ಆದರೆ ಮನ ಒಪ್ಪೋದಕ್ಕೆ ಹಂಬಲಿಸೋಲ್ಲ. 2 ದಿನ ಬಿಟ್ಟು ಇಂಥದ್ದೇ ಒಂದು ಪ್ರಸ್ತಾಪ ಅವಳ ಮುಂದಿಟ್ಟು, ಯೋಚಿಸು ಕೃತಿಕಾ, ನಾವು ಮಗು ಪಡೆಯೋದು ಈಗಲೂ ಹಾಸ್ಯಾಸ್ಪದವಲ್ಲ. ನೀನು ಒಬ್ಬಳು ಮನಸ್ಸು ಮಾಡಿದ್ರೆ ಮಗುನ ಪಡಿಬೋದು. ಶಶಿನ ನಾವು ಸಾಕಿರ್ಬೋದು. ಆದರೆ ನಮ್ಮ ಸ್ವಂತದಲ್ಲ ಎನ್ನುವ ಭಾವ ನಮ್ಮಲ್ಲಿ ಇದ್ದೇ ಇರುತ್ತೆ. ಅವಳೇನೂ ಮಾತನಾಡಲಿಲ್ಲ. ಈ ಪ್ರಸ್ತಾಪಕ್ಕೆ ಕಾರಣವೇನು? ಮೊದಲು ಶಶಿ ಅಪ್ಪನ್ನ ಕರೆಸ್ಕೊಂಡು ಮಾತನಾಡೋಣ. ಅವನು ತುಂಬ ತಲೆ ಕೆಡಿಸ್ಕೊಂಡಿದ್ದಾನೆ. ಆಮೇಲೆ ಯೋಚಿಸೋಣ. ಆ ವಿಚಾರಕ್ಕೆ ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಲು. ಈ ಪ್ರಸ್ತಾಪ ಬೇಡವಾಗಿತ್ತು. ಆದರೆ ಭಾಸ್ಕರ್ ಖಡಾಖಂಡಿತವಾಗಿ ಒಂದು ಮಾತು ಹೇಳ್ದ. ನಾನು ಈ ವಿಚಾರದಲ್ಲಿ ಎಂಟ್ರಿ ಕೊಡಲ್ಲ. ಅವರುಗಳನ್ನು ಮನೆ ಹತ್ರ ಕರೆಸ್ಕೊಂಡು ಮಾತನಾಡೋದು ಬೇಡ. ಬಡತನದಲ್ಲಿರೋ ಜನ. ಈಗ ಬಂಗಲೆ ನೋಡಿದ ಕೂಡಲೇ ಬಾಯ್ ಬಿಡಬಹುದು. ಅವರುಗಳು ಇಲ್ಲಿಗೆ ಬರಕೂಡ್ದು. ದೃಢವಾಗಿತ್ತು ಅವನ ಸ್ವರ. ಬಹಳ ಬದಲಾವಣೆ ಕಂಡ್ಲು ಭಾಸ್ಕರ್ ಸ್ವಭಾವದಲ್ಲಿ. ಈ ವಿಚಾರದಲ್ಲಿ ವಾದ ವಿವಾದ ಕೃತಿಕಾಗಿ ಬೇಕಾಗಿರಲಿಲ್ಲ. ಓಕೆ ಬಾಸ್, ನಾನು ಬಿಂದು ಮನೆ ಕರೆಸ್ಕೊಂಡು ಮಾತಾಡ್ತೀನಿ. ತಿಂಗಳಿಗೆ ಒಂದಿಷ್ಟು ಕಳಿಸಿ ಕೊಡ್ತಾ ಇದ್ದೀನಿ. ಅದರಲ್ಲಿ ತೃಪ್ತಿ ಪಟ್ಕೊಳ್ಳಿ. ಇನ್ನೊಂದು ಬಾನಿ, ಅವನ ಮೇಲೆ ಪೂರ್ತಿ ರೈಟ್ಸ್ ಬೇಕು ಅಂದರೆ ಲೀಗಲಾಗಿ ಒಂದು ಸಂಬಂಧ ಅಂತ ಬೇಕು. ಹೇಗೂ ಮಗನೇ ತಾನೇ, ದತ್ತು ಸ್ವೀಕಾರ ಮಾಡಿಬಿಡೋಣ. ಅದಕ್ಕೆ ಭಾಸ್ಕರ್ ಉತ್ತರಿಸಲಿಲ್ಲ. ಅವನ ಮನದಲ್ಲಿ ಒಂದು ರೀತಿಯ ಆಂದೋಲನ. ಆಗಾಗ ಫೋನ್ ಮಾಡಿ ಮಗನ ಕಷ್ಟ ಸುಖ ವಿಚಾರಿಸ್ತಿದ್ದ ಶೇಷಮ್ಮ ಒಂದಿಷ್ಟು ಮನಸ್ಸು ಕೆಡಿಸಿದ್ರು. ಭವ್ಯವಾಗಿ ಕಟ್ಟಿಸಿದ್ದ ನಿನ್ನ ಒಲುಮೆ ಬಂಗಲೆ ಶಶಾಂಕ್ನ ಪಾಲಾಗೋದು ಇಷ್ಟವಿರಲಿಲ್ಲ. ಭಾಸ್ಕರನಿಗೆ ಮಕ್ಕಳಿಲ್ಲದಿದ್ರೇನು, ಅವನ ಅಣ್ಣ ತಮ್ಮಂದಿರಿಗೆ ಸಾಕಷ್ಟು ಮಕ್ಕಳಿದ್ರು. ಇಷ್ಟಪಟ್ಟರೆ
ದತ್ತು ಸ್ವೀಕರಿಸಲಿ ಎನ್ನುವ ಹಂಬಲ ಆಕೆಯದು. ಜೊತೆಗೆ ಇನ್ನೊಂದು ಆಸೆ. ಇಬ್ಬರು ಮೌನ ವಹಿಸಿದ್ರು. 2 ದಿನದ ನಂತರ ಭಾಸ್ಕರ್ ಆಫೀಸಿಗೆ ಹೊರಟಾಗ ಕಾರಿನವರೆಗೂ ಜೊತೆಯಲ್ಲಿ ಬಂದ ಕೃತಿಕಾ, ಇವತ್ತು ರಜಾ ಹಾಕಿದ್ದೀನಿ, ಮನೆಗೆ ಲಂಚ್ಗೆ ಬನ್ನಿ, ಶಶಿಗೂ ಬರೋದಕ್ಕೆ ಹೇಳಿದ್ದೀನಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ, ನಿಮಗೆ ಬೇಕಾದ ಐಟಮ್ಗಳನ್ನೇ ಕೃತಿಕಾನೇ ಮಾಡ್ತಾಳೆ, ಬರ್ತೀರಾ ತಾನೆ, ಪ್ರೀತಿಯಿಂದ ಕರೆದ್ಲು. ಕರಗಿ ಕೆಲವು ಕ್ಷಣ ನೀರಾದ. ಇಂಥ ಸಮಯಗಳನ್ನು ಮನಪೂರ್ವಕವಾಗಿ ಅನುಭವಿಸದಿದ್ರೂ, ಸಾರಿ, ಇವತ್ತೊಂದು ಮೀಟಿಂಗ್ ಇದೆ, ಒಂದು ಮಾತು, ನನಗೆ ಸುವರ್ಣಮ್ಮ ನಮ್ಮ ಮನೆಯಲ್ಲಿ ಇರೋದು ನನಗಿಷ್ಟವಿಲ್ಲ, ಸಣ್ಣ ಪುಟ್ಟ ಮನೆ ಮಾಡಿಕೊಳ್ಳಿ, ಅದಕ್ಕೆ ಬೇಕಾದ ಸಣ್ಣ ಪುಟ್ಟ ಸಹಾಯ ಮಾಡೋಣ. ಅವಳಿಗೆ ಬಾಯಿ ಜಾಸ್ತಿಯಾಗಿದೆ. ಶಶಿ ಕೂಡ ತೀರಾ ಸಲಿಗೆ ಕೊಟ್ಟಿದ್ದಾನೆ. ಇನ್ನು ಅರುಣ ಕೇಳಲೇಬೇಡ, ಅವಳ ಜೊತೆ ಕೂತು ಗೋರಂಟಿ ಹಾಕಿಸ್ಕೊತಾಳೆ. ಒಂದು ಆಪಾದನೆ ಪಟ್ಟಿಯನ್ನೇ ಹೆಂಡತಿಯ ಮುಂದಿಟ್ರು. ಇದು ಯಾವುದು ತಪ್ಪು ಎನಿಸಲಿಲ್ಲ. ಇಲ್ಲಿ ಪೂರ್ತಿಯಾಗಿ ನಿಂತ ಮೇಲೆ ಬಟ್ಟೆಗಳು ಡ್ರೈ ಕ್ಲೀನ್ಗೆ ಹೋಗೋದು ನಿಂತು ಹೋಗಿತ್ತು. ಪಾಪ, ಆ ಪಾಪದ ಹೆಣ್ಮೇಲೆ ಆರೋಪ ಪಟ್ಟಿ. ಅವಳು ಇಲ್ಲಿ ನಿಂತ ಮೇಲೆ ಎಷ್ಟೊಂದು ಆರಾಮೆನಿಸಿದೆ. ಎಲ್ಲ ನಿಮ್ಮ ಬಟ್ಟೆಗಳನ್ನು ಐರನ್ ತಿಕ್ಕೋಳು ಅವಳೆ. ಶಶಿ 4 ಮಾತು ಹೆಚ್ಚಿಗೆ ಆಡ್ತಾನೆ. ಅದರಲ್ಲಿ ತಪ್ಪೇನಿದೆ? ನಿನ್ನ ಗಂಡ ಬರೋವರೆಗೂ ಇಲ್ಲೇ ಇರು ಅಂತ ಹೇಳಿದ್ದೀನಿ. ಅವಳ ಗಂಡ ಫೋನ್ ಮಾಡಿದಾಗ ಅದನ್ನೇ ಹೇಳಿದ್ದೀನಿ, ಒಂಟಿಯಾಗಿ ಹೊರಗೆ ಹಾಕೋಕ್ಕಾಗಲ್ಲ ಅಂದೇ ಬಿಟ್ಲು. ಕೆಲವಕ್ಕೆ ಕಾಂಪ್ರಮೈಸ್ ಸಾಧ್ಯವಿಲ್ಲ. ಭಾಸ್ಕರ್ ಸಿಟ್ಟಿನಿಂದ ಕೆಂಡಮಂಡಲವಾದ. ಹೌದು, ನಿನ್ನೊಲುಮೆ ನಿಂದ ಸೈಟ್ ಕರೆಸಿದ್ದು ನಿನ್ನ ಹೆಸರಿನಲ್ಲಿ. ನಿನ್ನ ಅರ್ನಿಂಗ್ ಎಲ್ಲ ಇದಕ್ಕೆ ಸುರಿದಿದ್ದೆ. ಲೋನ್ ಕೂಡ ನೀನೇ ಕಟ್ತಾ ಇದ್ದಿ. ಎಲ್ಲ ಸ್ವಾತಂತ್ರ್ಯ ನಿಂಗಿರೋದ್ರಿಂದ ಸ್ವಾತಂತ್ರ್ಯವಾಗಿ ನಿರ್ಣಯಗಳನ್ನು ತಗೋಬಹುದು, ಒದರಿ ಹೊರಬೋದ. ಅವಳ ಕಣ್ಣಲ್ಲಿ ಕಂಬನಿ ತುಂಬಿತ್ತು. ಒಮ್ಮೆಯಾದರೂ ಅಂಥ ಭಾವದಿಂದ ವರ್ತಿಸುದುಂಟ? ಕಂಬನಿ ಕೆನ್ನೆಯ ಮೇಲೆ ಇಳಿದು ರೂಮಿನ ಬಾಗಿಲು ಹಾಕೊಂಡು ಅತ್ತು ಸಮಾಧಾನ ಮಾಡಿಕೊಂಡ್ಳು. ಕೆಟ್ಟ ಹಠ ವಿಜೃಂಭಿಸಿದ್ರು ಮರುಕ್ಷಣ ಮನವನ್ನು ಬಲವಂತದಿಂದ ಹತ್ತಿಕ್ಕೋ ಪ್ರಯತ್ನ ಮಾಡಿದ್ದು. ದಾಂಪತ್ಯದಲ್ಲಿ ಇಂಥ ಸಣ್ಣ ಪುಟ್ಟ ವಿರಸಗಳು ಸಾಮಾನ್ಯ. ಅದನ್ನು ಎತ್ತರಕ್ಕೆ ಕರೆದೊಯ್ಯಬಾರದಷ್ಟೇ. ದಾಂಪತ್ಯದ ಸೊಗಸು ಅನಿವಾರ್ಯ ಎನಿಸಿದ್ರೆ ಇಬ್ಬರಿಗೂ ಸಹನೆ ಅಗತ್ಯವಿತ್ತು. ಬಿಂದು ಮನೆಗೆ ಶಶಾಂಕ್ ಕೃತಿಕಾ ಹೋದಾಗ ಬಾಗಿಲಲ್ಲೇ ಎದುರುಗೊಂಡು ಒಳಗೆ ಕರೆದೊಯ್ದ್ಲು. ಅದೇ ಶಶಾಂಕ್ ಅಪ್ಪ ಫೋನ್ ಮಾಡಿದ್ರು. ಬಹುಶಃ 1 ಗಂಟೆಯೊಳಗೆ ಬಂದು ತಲುಪಬಹುದು. ನಿನಗೋಸ್ಕರ ಏನೇನು ಮಾಡಿದ್ದೀನಿ ಪ್ರತಿಯೊಂದನ್ನು ಟೇಸ್ಟ್ ಮಾಡಿ ಹೇಳಬೇಕು. ಖುಷಿಯಿಂದ ಕರೆದೊಯ್ದ್ಲು. ಶಶಾಂಕ್ನ ಕಂಡ್ರು ಅಕ್ಕರಿಗೆ. ಅತ್ತಿತ್ತ ನೋಟ ಹರಿಸಿ ಹೊರಗಿಸಿ ಡ್ರಾಯಿಂಗ್ ರೂಮ್ಗೆ ಹೋಗಿ ಕೂತ. ಅವನಿಗೆ ತಲೆ ಕೆಟ್ಟಾಗಿತ್ತು. ಬೆಳಗ್ಗೆ ಮೇಲಿನ ಟೆರೆಸ್ಗೆ ಕರೆದೊಯ್ದು ಗುಡುಗಿದ್ರು. ಭಾಸ್ಕರ್ ಮೊನ್ನೆ ಧ್ವನಿ ಎತ್ತರಿಸಿ ರೇಗಿದ್ ಬಿಟ್ರೆ ಹಿಂದೆ ನೇರವಾಗಿ ಕೋಪ ಪ್ರದರ್ಶಿಸಿದ್ದು ಹಿಂದೆ. ಅದು ಅವನನ್ನು ಧಿಕ್ಕರಿಸಿ, ಸರಿಯಾಗಿ ಬುದ್ಧಿ ಹೇಳು, ತಂದೆ ಅನಿಸ್ಕೊಂಡಿದ್ದು ಬಿಟ್ರೆ ಮಗ ಅಂತ ಏನು ಮಾಡಿದ್ದಾನೆ? ನನ್ನ ಜೀವನದಲ್ಲಿ ಬರಬೇಡ ಅಂತ ಸ್ವಲ್ಪ ಜೋರಾಗಿ ಹೇಳು. ಒಂದು ರೀತಿಯ ಗರ್ಜನೆ. ಅವರ ಮಾತುಗಳಿಗೆ ಬೆಚ್ಚಿದ. ಅವರ ಮಾತುಗಳಿಗೆ ಮೌನವಾಗಿ ತಲೆದೂಗಿದ್ರೂ ಒಳ ಮನಸ್ಸು ತರ್ಕಿತೈಸಿತು. ಭಾಸ್ಕರ್ನಲ್ಲಿ ಬದಲಾವಣೆ ಬಂದಿದೆ. ಅತ್ಯಂತ ನಯವಾಗಿ ಗೆಳೆಯನಂತೆ ಹೆಗಲ ಮೇಲೆ ಕೈ ಹಾಕಿ ಪ್ರೀತಿ ತೋರುತ್ತಿದ್ದವರಿಗೆ ಏನಾಗಿದೆ? ಆಗಾಗ ಆಸ್ತಿ ಖರೀದಿಸುವ ಬಗ್ಗೆ ಮಾತನಾಡುವ ಅವರಿಗೆ ಆ ಕಡೆ ಗಮನ ಹೋಗಿರ್ಬೋದು. ಅದಕ್ಕೆ ಈ ಹೋರಾಟ. ಅದೇನೂ ತಪ್ಪೆನಿಸುವಂತಿಲ್ಲ. ಎಳೆತನದಲ್ಲಿ ಪುಟ್ಟ ಕಷ್ಟಗಳು ಸಾಲಾಗಿ ಬಂದು ನಿಲ್ಲುತ್ತಿದ್ದವು. ಹೊಟ್ಟೆ ತುಂಬ ಊಟಕ್ಕೆ ಹಂಬಲಿಸಿದ್ದುಂಟು. ಅದನ್ನೆಲ್ಲ ನಂತರ ತುಂಬಿಕೊಂಡಿದೆ. ಭಾಸ್ಕರ್ ಮತ್ತು ಕೃತಿಕಾ ಅವರುಗಳು ಹೆತ್ತವರಿಗಿಂತ ಹೆಚ್ಚು ಎನ್ನುವ ಭಾವ. ಅಕ್ಕ ಎಂದರೂ ಕೃತಿಕಾಳಲ್ಲಿ ಅಮ್ಮನನ್ನು ಕಾಣ್ತಿದ್ದ. ಅದರಲ್ಲಿ ಅನುಮಾನವೇ ಇರಲಿಲ್ಲ. ಶಶಿ ಎಂದು ಬಂದ ಕೃತಿಕಾ ಅವನ ಪಕ್ಕ ಕೂತು, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದಿ ಅಂದ ಕೂಡಲೇ ಕೆಳಗಿಳಿದು ಅವರ ಕಾಲು ಹಿಡಿದು, ಪ್ಲೀಸ್ ಅಕ್ಕ, ಅವರಿಂದ ನನ್ನ ಪಾರ್ ಮಾಡು. ಅತ್ತಲಿನ ದನಿಗೇನೆ ಬೆಚ್ಚಿ ಬೀಳ್ತೀನಿ. ದಿಕ್ಕೆಟ್ಟು ಹಸನೀಯ ಬಾಲ್ಯ ನನ್ನ ಕಣ್ಮುಂದೆ ಬಂದು ನಿಲ್ಲುತ್ತೆ. ಎದರಿ ಓಡೋ ಹಾಗೆ ಆಗತ್ತೆ. ಅವರು ನನ್ನ ಪೀಡ್ಸೋಕೆ ಶುರು ಮಾಡಿದ್ರೆ ನಾನು ಎಲ್ಲರ ಕಣ್ಮರೆಯಾಗಿ ದೂರ ಓಡ್ಬಿಡ್ತೀನಿ. ತೊಡೆಯ ಮೇಲೆ ತಲೆ ಇಟ್ಟು ಕಣ್ಣೀರು ಸುರಿಸತೊಡಗಿದಾಗ ಕೃತಿಕಾ ಅವಳ ಬಾಯಿಂದ ಮಾತುಗಳೇ ಹೊರಳಿಲ್ಲ. ಕೈ ಅವನ ಕ್ರಾಪ್ನಲ್ಲಿ ಆಡಿತು. ಅಂತಹ ಒಂದು ಸ್ಥಿತಿಯೇ ಅವನನ್ನು ತರೆ ತಂದಿದ್ದು. ತುಂಬು ಅಕ್ಕರಿಯೇ ಮಗನಂತೆ ಜೋಪಾನ ಮಾಡಿದ್ದುಂಟು. ಪ್ಲೀಸ್ ಶಶಿ, ಸ್ವಲ್ಪ ಚೇತರಿಸ್ಕೋ, ಎಲ್ಲ ಸರಿ ಹೋಗುತ್ತೆ.
ಎದ್ದೋಗಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗು. ಅವನನ್ನು ಎಬ್ಬಿಸಿ ಕಳುಹಿಸುವ ವೇಳೆಗೆ ಜ್ಯೂಸ್ ಹಿಡಿದು ಬಂದ ಬಿಂದುಗೆ ಅರ್ಥವಾಗಿತ್ತು. ಅವರಿಂದ ಅವನಿಗೆ ಬಿಡುಗಡೆ ಬೇಕು. ಕನಿಷ್ಠ ಒಮ್ಮೆ ಕೂಡ ಬಂದು ನೋಡದ ಜನ ಸಂಬಳ ತರೋಕೆ ಶುರು ಮಾಡಿದ ಮೇಲೆ ಹಿಂದೆ ಬಿದ್ದಿದ್ದಾರೆ. ಎಷ್ಟೊಂದು ಸ್ವಾರ್ಥ ನೋಡು. ಹೇಗೂ ನೀನು ಕರ್ಕೊಂಡು ಬಂದು 14 ವರ್ಷನೇ ಆಯಿತು. ಇನ್ನು ಎಲ್ಲಿ ಸಂಬಂಧ? ಆ ಜನಕ್ಕೆ ಬುದ್ಧಿ ಕಲಿಸ್ಬೇಕು. ಒಂದು ತರಹ ಫೈನಲ್ ಸೆಟಲ್ಮೆಂಟ್ ಮಾಡ್ಕೊಬೇಕು. ಇಲ್ದಿದ್ರೆ ಇದು ಹೀಗೆ ಮುಂದುವರೆದ್ರೆ ಸಮಸ್ಯೆ ಆಗುತ್ತೆ. ಇಲ್ಲಿ ಮಾತನಾಡೋದು ಒಳ್ಳೆಯದು. ಭಾಸ್ಕರ್ನ ಕರ್ಕೊಂಬರ್ಬೇಕಿತ್ತು. ಮೊದಲ ಕುಡಿ. ಹೆತ್ತವರು ನಿರಂತರವಾಗಿ ಮಕ್ಕಳನ್ನು ಬೆಳೆಸುವಾಗ ಸೋಲೋದು ನಿರಂತರ. ಸಮಸ್ಯೆಯಿಂದಲೇ. ಕುಡಿದು ಸುಧಾರಿಸ್ಕೊ. ನೀನೇನು ಫ್ರೆಶ್ ಅಪ್ ಆಗಬೇಕಿಲ್ಲ. ನೀನು ಸದಾ ಫ್ರೆಶ್ ಆಗಿಯೇ ಇರ್ತೀಯ. ಭಾಸ್ಕರ್ ಲಕ್ಕಿ. ಛೇಡಿಸಿಯೇ ತಲೆ ಸವರಿ ಎದ್ದು ಹೋಗಿದ್ದು. ಬಿಂದು ಮತ್ತು ಅವಳ ಸ್ನೇಹಕ್ಕೆ ಹೆಚ್ಚು ಕಡಿಮೆ ದಶಕಗಳೇ ಆಗಿತ್ತು. ಅವರಿಬ್ಬರು ಕಾಲೇಜ್ ಸಹಪಾಠಿಗಳು. ಅಂದಿಗೂ ಇಂದಿಗೂ ಒಂದೇ. ಶಶಾಂಕ್ ಹೊರಗೆ ಹೋಗಿ ಆಗಿತ್ತು. ಹಿಂದೆ ಅವನ ಹೆತ್ತವರ ಬಗ್ಗೆ ಸಹಾನುಭೂತಿ ಮಾತನಾಡುತ್ತಿದ್ದ ಭಾಸ್ಕರ್ ಸಿಡಿದು ಬೀಳ್ತಿದ್ದಿದ್ದು ಮಾತ್ರ ತೀರಾ ಅಸಹಜವನಿಸುತ್ತಿರಲಿಲ್ಲ. ಜ್ಯೂಸ್ ಕುಡಿದು ಹೊರಬಂದ ಕೃತಿಕಾ ಕಿಚನ್ಗೆ ಹೋದಾಗ ಕೆಲಸದ ಹುಡುಗಿಗೆ ಏನೋ ಹೇಳುತ್ತಿದ್ದ ಬಿಂದು, ಭಾಸ್ಕರ್ ಬರ್ತಾರೆ ತಾನೆ? ಆ ಮಹಾಶಯನಿಗೆ ಇಷ್ಟ ಅಂತ ಪೂರಿ ಹಲ್ವಾ ಮಾಡಿಸ್ತಾ ಇದ್ದೀನಿ ಅಂದು. ಎನಿಥಿಂಗ್ ರಾಂಗ್? ಪಲಾಯನವಾದ ಗಂಡಸರ ಜನ್ಮಸಿದ್ಧ ಹಕ್ಕು ಎಂದು ರಟ್ಟೆ ಹಿಡಿದು ರೂಮಿಗೆ ಕರ್ಕೊಂಡು ಬಂದು, ಭಾಸ್ಕರ್ ಬರಲ್ವಾ ಕೇಳಿದ್ಲು ಕೂರುತ್ತಾ. ಕೃತಿಕಾ ಭಾರವಾದ ಉಸಿರು ದಬ್ಬಿ, ಏನೋ ಬ್ಯುಸಿ ಅಂದರು. ನಾನು ಸುಮ್ಮನಾದೆ. ನೀನಿದೆಯಲ್ಲ ಅಷ್ಟು ಸಾಕು. ನನಗೆ ಎಲ್ಲಕ್ಕಿಂತ ಶಶಿ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದಾನೆ. ಕೆಲಸಕ್ಕೆ ಸೇರೋದು ಹೊಸ್ತು. ಹಿಂದೆಯೇ ಮದುವೆ. ಸ್ವಂತ ಖರ್ಚುಗಳು ಇರುತ್ತೆ. ಅಂಥ ದೊಡ್ಡ ರೀತಿಯ ಸಂಬಳವಲ್ಲ. ಅವನ ಸ್ವಂತಕ್ಕಿಂತ ಲೋನ್ ಮೇಲೆ ಕಾರ್ ಕೊಂಡಿದ್ದಾನೆ. ಮನೆಗೆಂತ ಖರ್ಚು ಮಾಡುವ ಅವಶ್ಯಕತೆ ಇಲ್ಲದಿದ್ದರೂ ಅಷ್ಟಿಷ್ಟು ಅರುಣ ಖರ್ಚಿಗೆ ಹಣ ಒದಗಿಸ್ಬೇಕಾಗುತ್ತೆ. ಅಷ್ಟಿಷ್ಟು ಹಣನ ಅವನು ಹೆತ್ತವರಿಗೆ ಕಳುಹಿಸ್ತಾ ಇದ್ದಾನೆ. ಈಗ ಮಗಳ ಮದುವೆ ಅಂತ ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರಂತೆ. ಈಗ ಹೇಗೆ ಮ್ಯಾನೇಜ್ ಮಾಡಬಹುದು? ಇದೇ ಮುಂದುವರೆದ್ರೆ ಗತಿ ಏನೋ? ಸಮಸ್ಯೆಯನ್ನು ಗೆಳತಿಯ ಮುಂದಿಟ್ಲು. ಬಿಂದು ಇದನ್ನೆಲ್ಲ ಊಹಿಸಿದ್ಲು. ಅದಕ್ಕೆ ತಯಾರಾಗಿ ಒಂದಿಷ್ಟು ಕಾಗದ ಪತ್ರಗಳನ್ನು ತರಿಸಿದ್ಲು. ಅವಳದು ಗೌರ್ಮೆಂಟ್ ಜಾಬ್ ಕೆಲಸ. ಕೋರ್ಟಿನಲ್ಲಿ ಪ್ರತಿದಿನ ಸಮಸ್ಯೆಗಳನ್ನು ನೋಡ್ತಿದ್ಲು. ಕಾನೂನಿನ ಅರಿವಿತ್ತು ಕೂಡ. ಕೃತಿಕಾ ಗೊಂದಲದಲ್ಲಿ ಬೀಳೋದು ಬೇಡವಾಗಿತ್ತು. ಒಳ್ಳೆಯ ಸ್ನೇಹಕ್ಕೆ ಈ ರೀತಿಯ ಆತಂಕ ಸಹಜ. ಅವರುಗಳು ಬರಲಿ. ಶಶಾಂಕ್ನ ಕರೆ ತರುವಾಗ ಭಾಸ್ಕರ್ ಜೊತೆಯಲ್ಲಿದ್ದ. ಈಗಲೂ ಇರೋದು ಒಳ್ಳೆಯದು. ಆಮೇಲೆ ಪ್ರತಿಯೊಂದನ್ನು ನಿಂತಲೆಗೆ ಕಟ್ಟೋದು ಬೇಡ. ಇಂಥ ಒಂದು ಸಲಹೆ ಎನಿಸಿದ್ಲು. ಅದು ಕೃತಿಕಾಗೂ ಸರಿ ಎನಿಸಿತು. ಕಾಲ್ ಮಾಡಿದಾಗ, ಸಾರಿ ಕೃತಿಕಾ, ನಾನು ಮೀಟಿಂಗ್ನಲ್ಲಿ ಇದ್ದೀನಿ, ಕಾಲ್ ಕಟ್ ಮಾಡಿದ. ಖಂಡಿತ ಭಾಸ್ಕರ್ ಬರಲ್ಲ. ಮೀಟಿಂಗ್ನಲ್ಲಿ ಇದ್ದೀನಿ ಅಂತ ಅಂದ್ರು ತಾನೆ? ವಿವಾಹದ ದಿನಗಳಲ್ಲಿ ಅಬ್ಬಬ್ಬ ಅದೇನು ಆತುರ ಕಾತುರ, ಪ್ರೇಮ ಪ್ರಲಾಪ, ಎಲ್ಲಿದ್ರೂ ಹಾರಿ ಬರುವ ಭರಾಟೆ. ನಿನ್ನ ಸ್ಥಿತಿಯಲ್ಲಿ ಯಾರಿದ್ರೂ ತೂರ್ಕೊಂಡು ಹೋಗ್ಬಿಡ್ಬೇಕಿತ್ತು. ತಮಾಷೆ ಮಾಡಿದ ಬಿಂದು ಅವಳ ಮುಂದೆ ಪಟ್ಟಾಗಿ ಕೂತು ಒಂದು ವಿಷಯ ಮುಂದಿಟ್ರು. ಶಶಿ ನನ್ನ ಮುಂದೆ ಎಲ್ಲ ಹೇಳ್ಕೊಂಡಿದ್ದಾನೆ. ಒಂದು ರೀತಿ ಫೈನಲ್ ಸೆಟಲ್ಮೆಂಟ್ ಮಾಡ್ಕೊಂಡು ಬಿಡೋಣ ಅಂತ. ಅದಕ್ಕೆ ನೀನು ಒಪ್ಕೊಬೇಕು. ಭಾಸ್ಕರ್ ಕೂಡ ಶಶಿ ವಿಚಾರದಲ್ಲಿ ಬದಲಾಗಿದ್ದಾನೆ. ಅದು ಮುಂದುವರಿಯೋದು ಬೇಡ. ಆಮೇಲೆ ಇಬ್ಬರು ಕೂತು ಅರ್ಧ ಗಂಟೆ ಮಾತನಾಡಿದ್ರು. ಆ ವೇಳೆಗೆ ಶಶಾಂಕ್ನ ತಂದೆಯ ಜೊತೆ ಬಿಂದು 4 ಮಂದಿ ಸಂಬಂಧಿಕರು ಬಂದರು. ಅವರನ್ನು ನೋಡಿದ್ರೆ ಅಂತಹ ಉತ್ತಮ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಅನ್ನಿಸ್ಲಿಲ್ಲ. ಕನಿಕರ ಎನಿಸಿತು. ಅಲ್ಲೇ ಊಟ ಉಪಚಾರದ ನಂತರ ಡ್ರಾಯಿಂಗ್ ರೂಮ್ನಲ್ಲಿ ಕೂರಿಸಿದ ನಂತರ ಶಶಾಂಕ್ ಮತ್ತು ಕೃತಿಕಾನ ರೂಮಿಗೆ ಕರೆದೊಯ್ದು ಬಿಂದು ನೇರವಾಗಿ ಶಶಾಂಕ್ನ ಕೇಳಿದ್ಲು, ಶಶಿ, ನಿನ್ನ ಹೆತ್ತವರ ಸಂಬಂಧನ ಪೂರ್ತಿಯಾಗಿ ತೊಡೆದುಕೊಳ್ತೀಯಾ? ಅವನು ಬಿಂದು ಕಾಲ್ಗಳ ಬಳಿ ಕುಸಿದು, ಪ್ಲೀಸ್ ಆಂಟಿ, ಅಷ್ಟು ಮಾಡಿ. ನನ್ನ ಹೆತ್ತವರು ಸಾಕಿದವರು ಎಲ್ಲ ಕೃತಿಕಾ, ಭಾಸ್ಕರ್. ನನಗೆ ಹಿಂದಿನ ಜನ್ಮದ ನೆನಪೇ ಬೇಡ. ನಾನು ಈಗ ಜನ್ಮಕ್ಕೆ ಮಾತ್ರ ಫಿಕ್ಸ್ ಆಗಿದ್ದೀನಿ. ಅವರಿಂದ ನನಗೆ ಬಿಡುಗಡೆ ಕೊಡಿಸಿ. ಕಣ್ಣೀರು ಸುರಿಸಿದಾಗ ಬಿಂದು ಎಬ್ಬಿಸಿದ್ಲು. ಅರ್ಧ ಗಂಟೆ ಸಮಯ ತಗೊಂಡು ಯೋಚಿಸಿ ಹೇಳು ಶಶಿ. ಆಮೇಲೆ ಜೀವನ ಪೂರ್ತಿ ನಿನಗೆ ಕೊರಗಬಾರ್ದು. ಒಂದಿಷ್ಟು ಕೃತಿಕಾ ಭಾಸ್ಕರ್ ಹತ್ರ ಮಾತನಾಡ್ತೀನಿ. ಅವನನ್ನು ಒಂಟಿಯಾಗಿ ಬಿಟ್ಟು ಹೊರಗೆ ಹೋದ್ಲು ಬಿಂದು. ಕೃತಿಕಾ ಬಂದವರ ಮುಂದೆ ಕೂತು ಮಾತನಾಡ್ತಿದ್ಲು ಲವಲವಿಕೆಯಿಂದಲೂ. ಅವಳ 3 ಸಮಸ್ಯೆಗಳನ್ನು ಒಟ್ಟಿಗೆ ಫೇಸ್ ಮಾಡಬೇಕು.
ಮೊದಲನೆಯದಾಗಿ ಶಶಾಂಕ್ ಮೇಲಿನ ಭಾಸ್ಕರ್ ಸಿಡಿಮಿಡಿ. ತಿಂಗಳು ತಿಂಗಳು ಶಶಾಂಕ್ ಹೆತ್ತವರಿಗೆ ಹಣ ಕೊಡೋದು ಇತ್ತೀಚೆಗೆ ಸರಣಿಯಾಗುತ್ತಿರಲಿಲ್ಲ. ಕನಿಷ್ಠ ಸಹಾನುಭೂತಿ ಕೂಡ ವ್ಯಕ್ತವಾಗ್ತಿರಲಿಲ್ಲ. ಇನ್ನೊಂದು ತೀರಾ ಪ್ರಮುಖವಾದುದು, ಅರುಣಾಗೆ ಕರೆದೊಯ್ದು ಜುಮುಕಿ, ಸರ, ಡ್ರೆಸ್ನ ಜೊತೆ ವಿವಿಧ ರೀತಿಯ ಕಾಸ್ಮೆಟಿಕ್ಸ್, ಚಾಕ್ಲೇಟ್ಗಳು ದೊಡ್ಡ ಸಂಗ್ರಹವೇ ಅವಳ ರೂಮ್ನಲ್ಲಿ ಕಪಾಟಿನಲ್ಲಿತ್ತು. ಅದೆಲ್ಲ ಕೊಡಿಸಿರೋದು ಭಾಸ್ಕರ್ ಎಂದು ಡೆಫಿನೆಟ್ ಆಗಿತ್ತು. ಜುಮುಕಿ ಸರದ ಬಿಲ್ಗಳನ್ನು ಸ್ವತಃ ನೋಡಿದ್ಲು. ಅದರಿಂದ ಇವು ಮೂರರಲ್ಲಿ ಒಂದಕ್ಕೊಂದು ಲಿಂಕ್ ಇದೆಯಾ? ಒಂದು ರೀತಿಯಲ್ಲಿ ಸದ್ವಿಘ್ನದಲ್ಲಿ ಇದ್ಲು. ಪ್ರಶ್ನಿಸಲಾರದ ಸ್ಥಿತಿ. ಕೃತಿಕಾನ ತನ್ನ ಬೆಡ್ರೂಮ್ಗೆ ಕರೆದೊಯ್ದು ಬಿಂದು ಎಲ್ಲ ಬಿಡಿಸಿಟ್ಲು. ನಾನು ದತ್ತು ಪೇಪರ್ ಜೊತೆ ಮಿಕ್ಕ 2 ಪೇಪರ್ಗಳನ್ನು ರೆಡಿ ಮಾಡಿಟ್ಟಿದ್ದೀನಿ. ವ್ಯವಹಾರ ಅನ್ನೋ ರೀತಿ ತೀರ್ಮಾನ ಮಾಡಿಬಿಡೋಣ. ನಿನ್ನ ಅಭಿಪ್ರಾಯವೇನು ಕೇಳಿದ್ಲು. ಕೃತಿಕಾಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಏನು ಗೊತ್ತಾಗ್ತಾ ಇಲ್ಲ ಬಿಂದು. ನಾನಿಷ್ಟೆಲ್ಲ ಯೋಚಿಸಲೇ ಇಲ್ಲ ಅಂದಿದ್ದು ಗಲಿಬಿಲಿಯಿಂದ. ಹೆತ್ತಿಲ್ಲದಿದ್ದರೂ ಶಶಾಂಕ್ ಮೇಲಿನ ಮಮತೆ ಕಡಿಮೆ ಆದದ್ದಲ್ಲ. ಭಾಸ್ಕರ್ ಏನು ಹೇಳ್ಬೋದು? ಪ್ರಶ್ನೆಗೆ ತಲೆ ಆಡಿಸಿ ಒಪ್ಕೊಳ್ಳಲೇಬೇಕು. ಮಗನೆಂದೇ ಸಲ್ಲವಿದ್ದು ಒಪ್ಪಿಸುವ ಛಲವಿತ್ತು. ಆಮೇಲೆ 1-2 ಸಲ ಭಾಸ್ಕರ್ಗೆ ಕಾಲ್ ಮಾಡಿದ್ರೂ ಸಿಗಲಿಲ್ಲ. ಆಮೇಲೆ ಬಿಂದು ಶಶಾಂಕ್ ಮತ್ತು ಕೃತಿಕಾನ ಜೊತೆಯಲ್ಲಿ ಕೂಡಿಸ್ಕೊಂಡೇ ಮಾತನಾಡಲು ಬಿಂದು. ಶಶಾಂಕ್ ನಿಮ್ಮ ಮಗನೇ ಇರ್ಬೋದು. ಅವನಿಗೆ ನೀವೇನೂ ಮಾಡಿದ್ದಿಲ್ಲ. ಈಗ ಅವನ ಸಂಪಾದನೆಗೆ ಮುಗಿ ಬಿದ್ದಿರೋದು ಸರಿಯಲ್ಲ. ಕೆಲಸಕ್ಕೆ ಸೇರಿದಾಗಿನಿಂದ ಕೊಟ್ಟಿದ್ದಾನೆ. ಈಗ ಮದುವೆ ಮುಂಜಿ ಕಾಯಿಲೆ ಕಸಾಲೆ ಎಂದು ತಾಪತ್ರೆಗಳನ್ನು ಮುಂದಿಟ್ಕೊಂಡು ಬಂದರೆ ಏನು ಮಾಡೋದು? ನಿಮ್ಮಿಂದ 1 ವರ್ಷಗಳೇ ಉರುಳು ಹೋಗಿವೆ. ಈಗ ಅವನು ಭಾಸ್ಕರ್ ಕೃತಿಕಾ ಮಗ. ಅವನ ಅಸ್ತಿತ್ವ ಅಲ್ಲೇ. ಬಿಂದುವಾದ. ಸಾಕಷ್ಟು ಚರ್ಚೆಗಳ ನಂತರ ಒಂದಿಷ್ಟು ಒಟ್ಟಿಗೆ ಅಮೌಂಟ್ ಕೊಟ್ಟರೆ ಶಶಾಂಕ್ನ ಬದುಕಿನಲ್ಲಿ ತಾವು ಬರೋದಿಲ್ಲವೆಂದು ಟೋಟಲ್ 20 ಲಕ್ಷಕ್ಕೆ ಬೇಡಿಕೆ ಇಟ್ಟಾಗ ಶಶಾಂಕ್ ಮೇಲೆದ್ದ ಕೋಪದಿಂದ, ಗೆಟ್ ಔಟ್. ನಿಮ್ಗಳ ಮೇಲಿದ್ದ ಅಲ್ಪ ಸ್ವಲ್ಪ ಪ್ರೀತಿ ಕೂಡ ಸತ್ತು ಹೋಯಿತು. ಏನೂ ಕೊಡಲ್ಲ, ದಯವಿಟ್ಟು ಹೋಗ್ಬಿಡಿ. ನಿಮ್ಮ ಮಗ ಎಂದೋ ಸತ್ತು ಹೋಗಿದ್ದಾನೆ ಆರ್ಭಟಿಸಿದ. ಅವರುಗಳ ಬೆದರಿದ್ರು. ಹಣ ಅವರಿಗೆ ಅನಿವಾರ್ಯವಾಗಿತ್ತು. ನಾನು ಅವನ ಜನ್ಮಕ್ಕೆ ಕಾರಣವಾದ ತಂದೆ. ಇವಳಿಗೆ ಒಳ್ಳೇದಾಗತ್ತಾ? ಶಾಪಕ್ಕೆ ನಿಂತಾಗ ಬಿಂದು ಕೃತಿಕಾ ಸೇರಿ ಸಮಾಧಾನಿಸಿದ್ರು. 10 ಲಕ್ಷಕ್ಕೆ ವ್ಯವಹಾರ ಕುದುರಿಸಿ ದತ್ತು ಪತ್ರಕ್ಕೆ ಮಾತ್ರವಲ್ಲ, ಸಾಕಷ್ಟು ಪತ್ರಗಳಿಗೆ ಸಹಿ ಹಾಕಿಸ್ಕೊಂಡು 5 ಲಕ್ಷದ ಚೆಕ್ನ ಕೃತಿಕಾ ಕೈಯಿಂದ ಕೊಡಿಸಿ, ಇನ್ನು 5 ಲಕ್ಷ ಕೊಡೋಕ್ಕೆ ಒಂದಿಷ್ಟು ಸಮಯ ಕೊಡಿ ಅಂದಾಗ ಆ ಜನ ಬಿಲ್ಕುಲ್ ಒಪ್ಪಲಿಲ್ಲ. ಕೃತಿಕಾ ಬಿಂದುನ ರೂಮ್ಗೆ ಕರೆದೊಯ್ದು, ನನ್ನ ಅಕೌಂಟ್ನಲ್ಲಿ ಲಕ್ಷಗಳಿಲ್ಲ, ಒಂದಿಷ್ಟು ಹಣ ಖರ್ಚಿಗೆ ಉಳಿಸ್ಕೊಂಡು ಮಿಕ್ಕಿದ್ದನ್ನು ಮನೆ ಲೋನ್ಗೆ ಕಟ್ಟಿದ್ದೀನಿ. ಕನಸು ಎನ್ನುವಂತೆ ಮನೆಗೆ ಅಗತ್ಯಕ್ಕಿಂತ ಜಾಸ್ತಿನೇ ಖರ್ಚಾಗಿದೆ. ಇಂಡೋರ್ ಡೆಕೋರೇಷನ್ಗೆ ಸಾಕಷ್ಟು ಸುರಿದಿದ್ದೀನಿ. ನನ್ನ ಅತ್ತೆ ಶೇಷಮ್ಮ ಬಾಕಿ ವಸೂಲು ಎನ್ನುವಂತೆ ಆಗಾಗ ತಾಪತ್ರೆಗಳನ್ನು ಹೇಳಿಕೊಂಡು ಹಣಕ್ಕೆ ಬರ್ತಾಳೆ. ಇನ್ನು ಕೆಲವು ಖರ್ಚುಗಳು ಶಶಿಗೆ ಇರುತ್ತೆ. ಇನ್ನು ಭಾಸ್ಕರ್ ಅಂದು ನಿಲ್ಲಿಸಿದ್ಲು. ಬಂಗಾರದ ಜುಮುಕಿ ಸರ ಜೊತೆಗೆ ಡ್ರೆಸ್ಗಳ ಸಾಲಾಗಿ ಬಂದು ಎದುರು ನಿಂತು ಅಣಕಿಸಿತು. ಗಂಡನಾಗಿ ಅವಳಿಗೂ ಕೆಲವು ಗಿಫ್ಟ್ಗಳನ್ನು ಕೊಟ್ಟಿರ್ಬೋದು. ಇಲ್ಲಿ ಸಹನೆ ಅಗತ್ಯವಿತ್ತು. ದೀರ್ಘವಾಗಿ ಉಸಿರೆಳೆದು ದಬ್ಬದ್ಲು. ಹೇಗಾದರೂ ಹೊಂದಿಸ್ಕೊಡೋಣ. ಡೇಟ್ ಹಾಕಿ ಚೆಕ್ ಕೊಡ್ತೀನಿ. ಆಮೇಲೆ ಅಮೌಂಟ್ಗೆ ಹಣ ಭರ್ತಿ ಮಾಡಿರ್ತೀನಿ. ಇಷ್ಟಕ್ಕೆ ಅವರನ್ನು ಒಪ್ಪಿಸಿ ಮಗ ಸೊಸೆಯನ್ನು ಬೇಕಾದರೆ ಬಂದು ನೋಡ್ಕೊಂಡು ಹೋಗಲಿ. ಆದರೆ ತಮ್ಮ ಆರ್ಥಿಕ ಸ್ಥಿತಿಗಳನ್ನು ಹೇಳಿಕೊಂಡು ಅವನಿಗೆ ತೊಂದರೆ ಕೊಡಬಾರ್ದು. ದೀರ್ಘವಾಗಿತ್ತು ಕೃತಿಕಾ ದನಿ. ಕೃತಿಕಾ ಮಾತುಗಳನ್ನು ಹೂಗೊಟ್ಟಿ ಬಿಂದು ಹೊರಗೋಗಿ ಅವರನ್ನು ಒಪ್ಪಿಸಿ ಬಂದು ಅವಳೆದುರು ಕೂಸಿದಂತೆ ಕೂತ್ಲು. ಮತ್ತೆಂದು ಅವರು ಬರೋದಿಲ್ಲ ಬಿಡು. ಈಗ ನಿನ್ನ ಜೊತೆ ಭಾಸ್ಕರ್ ನಿಲ್ಲಬೇಕಿತ್ತು. ಬ್ಯುಸಿಯ ನೆಪ ಹೇಳಿ ಪಲಾಯನವಾದ. ಅದೆಲ್ಲ ಬಿಡು. ಶಶಿ ಸೈಟ್ ಹತ್ರ ಹೋಗಬೇಕು ಅಂದ. ಹೊರಗೆ ಬಾ. ತೀರಾ ಸೋತಂಗೆ ಕೂತಿದ್ದಾನೆ. ಬಿಂದು ಕೃತಿಕಾನ ಮುಂದಿನ ರೂಮ್ಗೆ ಕರೆದೊಯ್ದಾಗ ಶಶಾಂಕ್ ಅವಳ ಕಾಲುಗಳ ಮೇಲೆ ಬಿದ್ದು ಕಣ್ಣೀರು ಸುರಿಸಿದ. ಅಕ್ಕ, ನನ್ನನ್ನು ಕ್ಷಮಿಸ್ಬಿಡು. ಅವರು ಮೊದಲು ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಎಷ್ಟೆಲ್ಲ ತಾಪತ್ರೆಗಳು ಇರ್ತಾ ಇರಲಿಲ್ಲ. ಎಬ್ಬಿಸಿ ಅಪ್ಪಿಕೊಂಡು ಕಣ್ಣೀರು ಸುರಿಸಿದ್ಲು ಕೃತಿಕಾ. ಹೊಟ್ಟೆಯಲ್ಲೇ ಹುಟ್ಟಬೇಕಿಲ್ಲ, ನೀನು ನನಗೆ ಮಗನೇ ಸಂತೈಸಿದ್ಲು. ಅವನು ಅಲ್ಲೇ ಊಟ ಮುಗಿಸಿ ಹೊರಟ. ಕೆಲಸದ ಹುಡುಗಿಯನ್ನು ಕಳೆದಿಸಿದ ಮೇಲೆ ಉಳಿದಿದ್ದು ಬಿಂದು ಮತ್ತು ಕೃತಿಕಾ. ಇಬ್ಬರು ಕಾಲೇಜು ಸಹಪಾಠಿಗಳು. ಅಷ್ಟಿಷ್ಟು ಇಬ್ಬರಿಗೂ ಪರಸ್ಪರ ಹಿನ್ನೆಲೆಗಳ ಅರಿವಿತ್ತು.
ಹಾಗೆಂದು ಪೂರ್ತಿಯಲ್ಲ. ಎಷ್ಟೋ ವಿಷಯಗಳು ವಿಚಾರಗಳು ಗೌಪ್ಯವಾಗಿ ಉಳಿದು ಹೋಗುತ್ತೆ. ಇದು ಎಲ್ಲರ ಬದುಕಿಗೂ ಅನ್ವಯ. ಸಂದೀಪ್ನ ಬಗ್ಗೆ ವಿಚಾರಿಸಿದ್ಲು. ಜ್ಯೂಸ್ ಹಿಡಿದು ಬಂದ ಬಿಂದು, ಆಗ ನೀನು ಕೆಲವೊಮ್ಮೆ ದಿನಕ್ಕೊಮ್ಮೆ ಕೂಡ ಭೇಟಿಯಾಗ್ತೀನಿ, ಮಾತನಾಡ್ತೀವಿ, ಸುತ್ತಾಡ್ತೀವಿ, ಕಾಲ ಕಳಿತೀವಿ. ಆದರೆ ಮನಸ್ಸು ಬಿಚ್ಚಿ ಮಾತನಾಡೇ ಇಲ್ಲ ಅಂತ ಅನಿಸುತ್ತೆ ಎನ್ನುತ್ತಾ ಕೃತಿಕಾ ಎದುರು ಕೂರುವ ವೇಳೆಗೆ ಭಾಸ್ಕರ್ನಿಂದ ಕಾಲ್ ಬಂತು. ಸ್ವಲ್ಪ ಅಡ್ವೊಕೇಟ್ ಸಂದೀಪ್ನ ಬಗ್ಗೆ ಬಿಂದುವಿನಲ್ಲಿ ಮಾತನಾಡು. ಅವನು ತೀರಾ ಇಂಟ್ರೆಸ್ಟ್ ಆಗಿದ್ದರೆ ಮದುವೆ ಮಾಡಿಕೊಂಡ್ರೆ ಒಂಟಿತನದಿಂದ ಪಾರಾಗ್ತಾಳೆ ಅಂದು ಕಾಲ್ ಕಟ್ ಮಾಡಿ ದನಿ ವಿನಃ ಇಲ್ಲಿನ ವಿಷಯ ಪ್ರಸ್ತಾಪಿಸಲು ಹೋಗಲಿಲ್ಲ. ಮಡದಿಯ ಪ್ರತಿಕ್ರಿಯೆಗೂ ಕಾಯಲಿಲ್ಲ. ತಗೋ ಕುಡಿ, ಸಂದೀಪ್ನ ವಿಚಾರ ತಾನೆ. ಹಣ್ಣಿನ ಜ್ಯೂಸ್ನ ಕೃತಿಕಾಗೆ ಕೊಟ್ಟವಳು ನಿಧಾನವಾಗಿ ಕುಡಿಯತೊಡಗಿದ್ಲು. ಮೊದಮೊದಲು ಅಲ್ಪ ಸ್ವಲ್ಪ ಅಂತಹ ಆಸಕ್ತಿ ಇದ್ದಿದ್ದೇ ನಿಜವೇ. ಈಗ ಅಂಥ ಭ್ರಮೆಯಿಂದ ಕಳಚ್ಕೊಂಡಿದ್ದು ನಿಜವೇ. ಇಂದು ಆ ವಿಷಯ ತೀರ್ಮಾನ ಮಾಡಿಬಿಡಬೇಕು ಎನಿಸ್ತು ಕೃತಿಕಾಗೆ. ಕುಡಿದಿಟ್ಟ ನಂತರವೇ ಪ್ರಾರಂಭಿಸಿದ್ದು ಬಿಂದು. ಎಂದ ಕೂಡಲೇ ತಡೆದು ಮೊದಲು ಶಶಿ ವಿಚಾರ ಮುಗಿಸ್ಬಿಡೋಣ. ಇನ್ನು ಅವರುಗಳು ಅವನ ಜೀವನದಲ್ಲಿ ಬರೋದಿಲ್ಲ. ನಿರಂತಕವಾಗಿ ನಿಮ್ಮ ಮಗನೇ ಆಗಿರ್ತಾನೆ. ಮೊದಲು ಮಮತೆಯ ಸುರಿಮಳೆ ಹರಿಸುತ್ತಿದ್ದ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.